ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪೂ ಬ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಸೊ ಇವತ್ತು ಬಂದು ನನ್ನ ಒಂದು ಟಾಪಿಕ್ ಅಂದರೆ ಬಿಗ್ ಬಾಸ್. ಸೊ ಇವತ್ತಿನ ಡೇಟಲ್ಲಿ ನಾನು ಬಿಗ್ ಬಾಸ್ ನೋಡ್ತಿದ್ದೆ. ಏನು ಹೇಳಿ ಅದರ ಬಗ್ಗೆ ಅಂದರೆ ರಕ್ಷಿತಾ ಶೆಟ್ಟಿ ಅವರಿಗೆ ಇಷ್ಟು ಟಾರ್ಚರ್ ಮಾಡ್ತಿದ್ದಾರೆ ಅಶ್ವಿನಿ ಮತ್ತು ಜಾನ್ವಿ ಇಬ್ಬರೂ ಸೇರಿಕೊಂಡು. ಅಂದರೆ ಅವರದೊಂದು ಈಗ ಗುಂಪುಗಾರಿಕೆ ಆಗಿಬಿಟ್ಟಿದೆ ಇಬ್ಬರದು ಸಹ. ಮತ್ತು ಅವರು ಒಬ್ಬರಿಗೆ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಅದೇ ನೋಡಿ ನನಗೆ ತುಂಬಾ ಕೋಪ ಬಂತು. ಬಟ್ ರಕ್ಷಿತಾ ಆಲ್ಸೋ ಲೈಕ್ ಸ್ಟ್ರಾಂಗ್, ಶಿ ಈಸ್ ಆಲ್ಸೋ ಸ್ಟ್ರಾಂಗ್. ಅವರು ಸಹ ತುಂಬ ಅಂದರೆ ಅವರಿಗೆ ಒಳ್ಳೆ ಗೇಮ್ ಆಡ್ತಿದ್ದಾರೆ, ಅವರು ಸಹ ಹೇಳ್ತಿದ್ದಾರೆ. ಬಟ್ ಅವರು ಇಬ್ಬರು ಸಹ ಅಂದರೆ ಇಷ್ಟು ಕೆಟ್ಟದಾಗಿ ಅವಳ ಜೊತೆ ಇಷ್ಟು ವರ್ತನೆ ಮಾಡ್ತಿದ್ದಾರೆ ಅಂದರೆ ಅದು ನೋಡಲಿಕ್ಕೆ ಆಗ್ತಿರಲಿಲ್ಲ. ನಾನು ಅಂದರೆ ಆ ಟೈಮಲ್ಲಿ ಚಾನಲೇ ಚೇಂಜ್ ಮಾಡಿಬಿಟ್ಟಿದೆ. ಅಂದರೆ ಇಷ್ಟೊಂದು ಟಾರ್ಚರ್ ಕೊಡ್ಬೋದು ಯಾರಿಗೆ ಆದರೂ ಸಹ. ಅದು ನನಗೆ ಇಂಥ ಜನ ಇರ್ತಾರ ಅಂತ ನನಗೆ ಅನಿಸುತ್ತದೆ. ತುಂಬ ಕೆಟ್ಟದಾಗಿ ವರ್ತನೆ ಇದೆ ಅವರಿಬ್ಬರದು. ಅವಳಿಗೆ ಚೈಲ್ಡಿಶ್ ಅಂತ ಹೇಳ್ತಿದ್ದಾರೆ. ಬಟ್ ಐ ಥಿಂಕ್ ದೇ ಆರ್ ಡೂಯಿಂಗ್ ಲೈಕ್ ಚೈಲ್ಡ್. ಅಂದರೆ ಅವರು ಮಗು ಥರ ಆಡ್ತಿದ್ದಾರೆ. ಅದು ಮಕ್ಕಳು ಥರ ಮಕ್ಕಳು ಸಹ ಅವರಿಬ್ಬರು ಅಂದರೆ ಅವರಿಗೆ ಅಂದರೆ ರಕ್ಷಿತಾನಿಗೆ ಇಷ್ಟು ರ್ಯಾಗಿಂಗ್ ಮಾಡ್ತಿದ್ದಾರೆ. ಐ ಥಿಂಕ್ ಈ ವೀಕಲ್ಲಿ ಸುದೀಪ್ ಅವರು ಅವರಿಗೆ ಕ್ಲಾಸ್ ತಗೊಳ್ಳೇಬೇಕು. ಯಾಕೆ ಅಂದರೆ ರಕ್ಷಿತಾ ಒಂದು ಸಣ್ಣ ಪ್ರಾಯದ ಹುಡುಗಿ, ಬಟ್ ಹಾಗೆ ಅಂತ ಹೇಳಿ ಅವಳಿಗೆ ಎಷ್ಟಾದರೂ ದಬ್ಬಾಳಿಕೆ ಮಾಡೋದು ತುಂಬ ರಾಂಗು. ಸೊ ಅದೊಂದು ಪಾಯಿಂಟು. ಮತ್ತು ರಕ್ಷಿತಾ ಅವರು ಸಹ ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ ಅನಿಸುತ್ತದೆ. ಯಾಕೆಂದರೆ ಅವರು ಒಬ್ಬರೇ ಮಾತಾಡ್ತಿದ್ರು. ರಾತ್ರಿಯ ಒಂದು ಸೀನ್ ಇತ್ತು ಅದರಲ್ಲಿ, 3 o'clock ಆಡೋನು 4 PM ಅಂತ. ಸೊ ಅದರಲ್ಲಿ ಅವರು ಒಬ್ಬರೇ ಮಾತಾಡ್ತಿದ್ರು ಆ್ಯಂಡ್ ಯಾರೂ ಸಹ ಅವರಿಗೆ ಸಪೋರ್ಟ್ ಮಾಡಲಿಲ್ಲ. ಕಾವ್ಯ ಅವರು ಬಂದರು ಸಪೋರ್ಟ್ ಮಾಡಲಿಕ್ಕೆ. ಬಟ್ ಅವರಿಗೆ ಸಹ ಮೆನಿಪ್ಯುಲೇಟ್ ಮಾಡಿ ಇವರು ಅಂದರೆ ಅವರಿಗೆ ಸಹ ಮೆನಿಪ್ಯುಲೇಟ್ ಮಾಡಿದರು. ಮತ್ತು ಅವರಿಗೆ ಸಹ ಸುಳ್ಳು ಹೇಳಿದರು. ಸೊ ನೀವು ನೋಡಿರ್ಬೋದು ಇವತ್ತಿನ ಎಪಿಸೋಡಲ್ಲಿ. ಆ್ಯಂಡ್ ಇಂಟರ್ವ್ಯೂ ಅಂತ ಒಂದು ಟಾಸ್ಕ್ ಇತ್ತು. ಅದರಲ್ಲಿ ಸಹ ಅವರಿಬ್ಬರು ಅಂದರೆ ಅವಳಿಗೇನೆ ಟಾರ್ಗೆಟ್ ಮಾಡಿಕೊಂಡು ತುಂಬ ಪರ್ಸ್ನಲ್ ಕ್ವಶನ್ ಮಾತ್ರ ಕೇಳ್ತಿದ್ರು. ಸೊ ಅಶ್ವಿನಿ ಅವರು ತುಂಬ ಅಂದರೆ ಈ ಥರದ ಹೆಂಗಸ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಹೊರಗಡೆ ಬೇರೆ ಒಳಗಡೆ ಬೇರೆ ಇದ್ದಾರೆ ಅವರು. ಸ್ಮೈಲ್ ಮಾಡಿಕೊಂಡು ಚೂರಿ ಹಾಕೋರು ನನಗೆ ಅಂತ ಹಾಗೆ ಅನಿಸುತ್ತದೆ ನೋಡಿ. ಬಟ್ ರಕ್ಷಿತಾ ಅವರು ಎಲ್ಲ ಪ್ಯೂರ್ ಸೋಲ್ ಆಗಿದ್ದಾರೆ. ಅವರು ಏನು ಸಹ ಹಿಂದೆ ಮುಂದೆ ಏನಿಲ್ಲ, ಅಂದರೆ ಕ್ಲಿಯರ್ ಕಟ್ಟಾಗಿ ಇದ್ದಾರೆ. ಅವರು ಗೇಮ್ ಅವರು ಆಡ್ತಾರೆ, ಅವ್ರ ಕೆಲಸನೂ ಮಾಡ್ತಿದ್ದಾರೆ ಪ್ರಾಪರಾಗಿ. ಫೇರ್ ಗೇಮ್ ಆಡ್ತಿದ್ದಾರೆ. ಸೊ ನಾನು ಸಪೋರ್ಟ್ ಮಾಡುವುದಂದರೆ ರಕ್ಷಿತಾ ಶೆಟ್ಟಿ, ಕಾವ್ಯ ಮತ್ತು ಗಿಲ್ಲಿ ಮೂವರು ತುಂಬ ಫೇರ್ ಗೇಮ್ ಆಡ್ತಿದ್ದಾರೆ. ಬಟ್ ಅಶ್ವಿನಿ ಅವರು ಮತ್ತು ಜಾನ್ವಿ ಅವರು ತುಂಬ ರಾಂಗ್ ಆಗಿ ಬಿಹೇವಿಯರ್ ಆ್ಯಂಡ್ ಆಲ್ ತುಂಬ ರಾಂಗ್ ಗೇಮ್ ಆಡ್ತಿದ್ದಾರೆ. ಸೊ ನನಗೆ ಅದು ಇಷ್ಟ ಆಗಲಿಲ್ಲ. ಇಷ್ಟೇ ಹೇಳಲಿಕ್ಕಿತ್ತು. ಓಕೆ ಗಾಯ್ಸ್, ಬಾಯ್, ಟೇಕ್ ಕೇರ್. ಅವ್ರು ಸಪೋರ್ಟ್ ಮಾಡಿ ರಕ್ಷಿತಾ ಶೆಟ್ಟಿ ಅವರು. ಯಾರ್ಯಾರು ನಾನಂತೂ ರಕ್ಷಿತಾ ಶೆಟ್ಟಿ ಅವರನ್ನೇ ಸಪೋರ್ಟ್ ಮಾಡೋದು. ನಿಮಗೆ ಯಾರು ಇಷ್ಟ ಅಂತ ಕಮೆಂಟಲ್ಲಿ ಹೇಳಿ. ಬಾಯ್. And like, share and subscribe my channel. Bye guys, take care.